SIT ಅವ್ರು ಹೇಳ್ದಂಗೆ ಮಾಡ್ತಾರಲ್ಲ. SIT ತನಿಖೆ ಅಂತ ಹೇಳಿದ್ರೆ ಕಾಂಗ್ರೆಸ್ ಪ್ರಾಯೋಜಿತವಾದಂಥದ್ದು ಅದೊಂದು ಮಂಡಳಿ ಅಷ್ಟೇ. ಯಾಕಂದ್ರೆ ಇದುವರೆಗೂ ನೋಡಿ ಬೇಲ್ ಕ್ಯಾನ್ಸಲ್ ಆಗಿದೆ, ಡ್ರೈವರ್ಗೆ ಅರೆಸ್ಟ್ ಮಾಡಿದಾರ. ರೇವಣ್ಣ ಯಾಕೆ ಅರೆಸ್ಟ್ ಮಾಡಿದ್ರು? 3 ಕಡೆ ರೇವಣ್ಣ ಅವ್ರು ಎಲ್ಲೆಲ್ಲಿ ಹೋಗಿ ಓಡಾಡ್ತಾರ ಅಲ್ಲೆಲ್ಲ ಸ್ಕ್ವಾಡ್ ಹಾಕಿದ್ರಲ್ಲ. ಅದೇ ರೀತಿ ಅವ್ನ ಡ್ರೈವರ್ ಬಗ್ಗೆ ಯಾಕೆ ಮಾಡ್ತಾ ಇಲ್ಲ? ಕಾಂಗ್ರೆಸ್ ಅವರ ಎಷ್ಟೋ ಜನ ಮೊಬೈಲಲ್ಲಿ ಇದೆಲ್ಲ ಇದೆ, ಅವ್ರನ್ನ ಯಾಕೆ ಕರೆದೆ ಒಬ್ಬರನ್ನ ಎನ್ಕ್ವೈರಿ ಮಾಡ್ತಾ ಇಲ್ಲ? ಹಂಚಿದವ್ರು ಯಾರು ಅಂತ ಅಂದರೆ ಇದೆಲ್ಲ ಅವರ ಪ್ಲಾನ್ ಪ್ರಕಾರನೇ. ಅವ್ರು ಹೆಂಗೆ ಹೇಳ್ತಾರೋ ಹಂಗೆ ಪೊಲೀಸರು ಮಾಡ್ತಾರೆ. ಅವರು ಇಂಥವ್ರು ಹೋಗಿ ಅರೆಸ್ಟ್ ಮಾಡು ಅಂದ್ರೆ ಅಂಥವ್ರು ಅರೆಸ್ಟ್ ಮಾಡ್ತಾರೆ, ಅಂಥವ್ರ ಮೇಲೆ ಕೇಸ್ ಹಾಕಿ ಅಂದರೆ ಕೇಸ್ ಹಾಕ್ತಾರೆ ಅಷ್ಟೇ. ನೋಡಿ, ತಪ್ಪು ಯಾರು ಮಾಡಿದಾರೋ ಪ್ರಜ್ವಲ್ ರೇವಣ್ಣ ಅವನ ಮೇಲೆ ಏನೇ ಕ್ರಮ ತೆಗೆದುಕೊಳ್ಳಿ. ಅದೇ ಥರ ಹಂಚೋದು ಕೂಡ ದೊಡ್ಡ ತಪ್ಪಲ್ಲ. ಹಂಚಿದವ್ರ ಮೇಲೆ ಏನು ಕ್ರಮ ತೆಗೆದುಕೊಂಡಿದ್ದೀರಾ? ಏನೂ ಇಲ್ಲ ಕ್ರಮ. ಅಂದರೆ ನಿಮ್ದೆಲ್ಲ ಒಂದು ರೀತಿ ಕಣ್ಣು ಮುಚ್ಚಾಲೆ ಆಟ ಆಡ್ತಾ ಇದ್ದಾರೆ ಕಾಂಗ್ರೆಸ್ ಅವರಷ್ಟೇ. ಸತ್ಯ ಸಂಗತಿ ಬರಬೇಕಾದ್ರೆ ಇದು ಯಾರಾದರೂ ಅವ್ರಿಗೆ CBI ಮೇಲೆ ನಂಬಿಕೆ ಇಲ್ಲ ಅಂದರೆ ಯಾರಾದರೂ ಸಿಟ್ಟಿಂಗ್ ಜಡ್ಜ್, ಸುಪ್ರೀಂ ಕೋರ್ಟಿನ ಸಿಟ್ಟಿಂಗ್ ಜಡ್ಜ್ ಅವರ ನೇತೃತ್ವದಲ್ಲಿ ಈ ತನಿಖೆ ಆದರೆ ಏನಾನ ಸತ್ಯ ಸಂಗತಿ ಹೊರಬರಬಹುದು. ಇಲ್ಲ ಅಂದರೆ ಇದೊಂದು ಮುಚ್ಚಾಕುವಂಥ SIT ಇದು. ಈ ಕೇಸನ್ನು ಮುಚ್ಚಾಕುವಂಥ ಪ್ಲಾನ್ ಇರುವಂಥ SIT. ಮತ್ತು ಇದನ್ನು ಮಾನಿಟರ್ ಮಾಡ್ತಾ ಇರೋರು ಸುಜಿತ್ ವಾಲಾ ಮತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು, ಇವರೆಲ್ಲ ಮಾನಿಟರ್ ಮಾಡ್ತಾ ಇದ್ದಾರೆ.